ಸಮಯ ಅಮೂಲ್ಯ. ಸಮಯ ಕಳೆದೋದ್ರೆ ಮತ್ತೆ ಬರಲ್ಲ. ಅದರಿಂದ ಸಮಯವನ್ನು ಉಳಿಸೋದಕ್ಕೆ ಮನುಷ್ಯ ಯಂತ್ರಗಳನ್ನು ಕಂಡುಹಿಡ್ದ. ವೇಗದ ಯಂತ್ರಗಳನ್ನು ಕಂಡುಹಿಡಿದಾಗ ಸಮಯ ಉಳೀತು. ಮತ್ತೇನು ಮಾಡ್ದ ಅವನು ಅಂದರೆ, ಮತ್ತಷ್ಟು ಸಮಯವನ್ನು ಉಳಿಸೋದಕ್ಕೆ ಮತ್ತಷ್ಟು ಯಂತ್ರಗಳನ್ನು ಕಂಡುಹಿಡ್ದ ಆ ಉಳಿದ ಸಮಯದಲ್ಲಿ ಅಂತ FJ ಪಿಯರ್ಸ್ ಹೇಳ್ತಾರೆ. ಇದು ಸಮಯದ ವ್ಯಂಗ್ಯ. ಆದರೆ ಸಮಯವನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳುವುದನ್ನು ಮನುಷ್ಯ ಅರ್ಥ ಮಾಡಿಕೊಳ್ಳೋದ್ರಲ್ಲಿ ಸೋತಿದ್ದಾನೆ ಅನ್ನುವುದು ಈ ನೀಟ್ ಪರೀಕ್ಷೆಯ ವೈಫಲ್ಯ ಅಂತ ಹೇಳ್ಬೋದು. SSLC ಪರೀಕ್ಷೆಯಲ್ಲಿ ಮನುಷ್ಯನ ಮನಸ್ಸಿನ ಒತ್ತಡವನ್ನು ಕಡಿಮೆ ಮಾಡುವ ತಂತ್ರವನ್ನು ವಿದ್ಯಾಭ್ಯಾಸ ಇಲಾಖೆ ಒಂದು ಸರಿ ಯೋಚಿಸ್ತು. ಮಕ್ಕಳಿಗೆ 15 ನಿಮಿಷ ಮುಂಚಿತವಾಗಿ ಪೇಪರನ್ನು ಕೊಡೋಣ, ಆದರೆ ಅವರು ಉತ್ತರ ಬರೆಯೋದು ಬೇಡ, ಕೊಟ್ಟ ಕೂಡಲೇ 15 ನಿಮಿಷ ಏನಪ್ಪ ಅಂದರೆ ಪ್ರಶ್ನೆ ಪತ್ರಿಕೆಯನ್ನು ನೋಡ್ಕೊಳ್ಳಿ, ಅವಾಗ ಮನಸ್ಸಿಗೆ ಸಮಾಧಾನ ಇರುತ್ತೆ ಅಂತ ಒಂದು ಪ್ರಯೋಗವನ್ನು ಯಶಸ್ವಿಯಾಗಿ ಮಾಡಿದ್ದಾರೆ. ಇವತ್ತವರೆಗೂ ಅದಿದೆ. ಆದರೆ ನೀಟ್ ಪರೀಕ್ಷೆಯಲ್ಲಿ ಏನಾಗಿದೆ ಅಂತ ನೋಡಿ. ಮರುಪರೀಕ್ಷೆ ಆಯಿತು. ನೀಟ್ ಪರೀಕ್ಷೆಯಲ್ಲಿ ಕೇವಲ ಟ್ರಾಫಿಕ್ ಸಮಸ್ಯೆಯಿಂದ 2 ನಿಮಿಷ ತಡ ಆಯಿತು ಅಂತ ಒಬ್ಬ ವಿದ್ಯಾರ್ಥಿ ಓಡಿ ಬಂದು ಪರೀಕ್ಷಾ ಕೇಂದ್ರದ ಮುಂದೆ ಅಳ್ತಾ ಇರೋದು ತಂದೆಯೊಂದಿಗೆ ಟಿ ವಿಯಲ್ಲೂ ಬಂತು ಮತ್ತು ಮೊಬೈಲಲ್ಲೂ ಬಂತು, ಎಲ್ಲರೂ ನೋಡಿದ್ರು. ತುಂಬ ನೋವಾಯಿತು. ಆ 2 ನಿಮಿಷದಲ್ಲಿ ಎಂಥ ಭವಿಷ್ಯ ಆಟ ಆಡ್ಬಿಡ್ತು ಅಂತ. ನಮ್ಮ ಒಂದು ಆಲೋಚನೆಗಳಿಂದ ಕೂಡಿದ ಈ ವ್ಯವಸ್ಥೆ, ಈ ಬುದ್ಧಿಮತ್ತೆಯನ್ನು ಅಳೆಯುವ ವ್ಯವಸ್ಥೆ ಒಂದು ಸೃಜನಶೀಲತೆಗೆ ಅವಕಾಶ ಮಾಡಿಕೊಳ್ಳೋದಷ್ಟು ಕಠಿಣ ಆಗಿಬಿಡ್ತಾ ಅನ್ನೋದು ನನ್ನ ಪ್ರಶ್ನೆ. SSLC ಮಕ್ಕಳಿಗೆ 15 ನಿಮಿಷ ಪೇಪರನ್ನು ಕೊಟ್ಟು ಈ ಮಗುವಿಗೆ ಒಂದು 2 ನಿಮಿಷ ಅವಕಾಶ ಕೊಡಲಿಲ್ಲಲ್ಲ ಅಂತ ಯೋಚನೆ ಆಯಿತು. ಜೊತೆಗೆ ಪ್ರಧಾನಮಂತ್ರಿಗಳು 45 ನಿಮಿಷ ಏರ್ಪೋರ್ಟಲ್ಲಿ ಕಾದರೂ ನೀಟ್ ಪರೀಕ್ಷೆಯ ಅಭ್ಯರ್ಥಿಗಳಿಗೆ ತೊಂದರೆ ಆಗದೇ ಇರಲಿ ಅಂತ. ಅದು ಮಾತ್ರ ದೊಡ್ಡ ಸುದ್ದಿ ಆಯಿತು. ಏನೂ ಮಾಡದೆ 45 ನಿಮಿಷ ಏರ್ಪೋರ್ಟಲ್ಲಿ ಕಾದಿದ್ದು ದೊಡ್ಡ ಸುದ್ದಿ ಆದರೆ, 2 ನಿಮಿಷ ಅವಕಾಶ ಕೊಟ್ಟಿದ್ರೆ ಆ ಮಗುವಿನಲ್ಲಿ ಒಂದು ಉತ್ತಮ ವೈದ್ಯೆ ಬಹುಶಃ ರೂಪುಗೊಳ್ತಿದ್ಲು ಅನ್ನೋದು ಯಾರಿಗೂ ಗೊತ್ತಿಲ್ಲ. ನಮ್ಮ ಹಿರಿಯರು ಹೇಳ್ತಾರೆ, ಏನಾದರೂ ಅವಸರದಲ್ಲಿ, ದುಡುಕಿನಲ್ಲಿ, ಕೋಪದಲ್ಲಿ ಯಾರಾದರೂ ಹೋದ ಕೆಲಸ ಆಗಲಿಲ್ಲ ಅಂದಾಗ ಅವರು ತುಂಬ ನಿರಾಶೆಯಲ್ಲಿರ್ತಾರೆ ಅಂತ ಗೊತ್ತಾದಾಗ ಒಂದು ಗಳಿಗೆ ಕುತ್ಕೊಂಡು ಹೋಗು ಅಂತಾರೆ. ಆ ಒಂದು ಗಳಿಗೆ ಅಂದರೆ 28 ನಿಮಿಷದ ಅವಧಿ ಅಂತ. ಆ 28 ನಿಮಿಷ ಕೂತ್ಕೊಂಡು ಶಾಂತವಾಗಿ ಒಂದು ಲೋಟ ನೀರು ಕುಡಿದ್ಮೇಲೆ ಅವರೇನು ದುಡುಕುತನ ನಿರ್ಧಾರ ಮಾಡಲ್ಲ ಅನ್ನುವ ಒಂದು ವಿಶೇಷ ಆ ಮಾತಿನ ಹಿನ್ನೆಲೆ ಇತ್ತು. ಅದಕ್ಕೆ ನಮ್ಮ ಹಿರಿಯರು ಇವತ್ತಿಗೂ ಒಂದು ಗಳಿಗೆ ಸುಮ್ಮನಿರು ಅಂತಾರೆ. ಅದೇನೇ ಇರಲಿ, ನೀಟ್ ಪರೀಕ್ಷೆಯಲ್ಲಿ ಅದೆಷ್ಟೋ ಗೊಂದಲ ಆಗಿದೆ. ನೀಟ್ ಪರೀಕ್ಷೆಯನ್ನು ನೀಟಾಗಿ ಮಾಡಲಾಗದೆ ನಮ್ಮ ಸರ್ಕಾರ ಸೋತಿದೆ ಅಂತ ಎಲ್ಲರೂ ಒಪ್ಕೊಳ್ಳೇಬೇಕಾಗಿದೆ. ಆದರೆ ವಿದ್ಯಾರ್ಥಿಗಳಾರು ದಯವಿಟ್ಟು ದುಡುಕಿನ ನಿರ್ಧಾರವನ್ನು ತಗೊಳ್ಬೇಡಿ. ಯಾಕಂದರೆ ನೀಟ್ ಪರೀಕ್ಷೆಯನ್ನು ಎದುರಿಸಿ ಉತ್ತಮ ಫಲಿತಾಂಶ ನಿರೀಕ್ಷಿಸಿದವರು ನಿರಾಶೆಯಿಂದ ಸತ್ತಿದ್ದಾರೆ ಬರದೇ ಇದ್ದಾಗ. ಹಾಗೆ ನೀಟ್ ಪರೀಕ್ಷೆ ಮುಂದಕ್ಕೆ ಹೋದಾಗ ನಿರಾಶೆಯಿಂದ ಸತ್ತಿದ್ದಾರೆ. ಆಮೇಲೆ ಮರುಪರೀಕ್ಷೆ ಎದುರಿಸಲಾಗದೆ ಸತ್ತಿದ್ದಾರೆ ಕೆಲವರು. ಈಗ ಮರುಪರೀಕ್ಷೆಯನ್ನು ಎದುರಿಸಲು ಬಂದವರು ಅದನ್ನು ಎದುರಿಸಲಾಗದೆ ಕೆಲವು ಕಾರಣಗಳಿಂದ ನಿರಾಶೆಯಿಂದ ಹೊರನಡಿಬೇಕಾಗಿದೆ. ಹೀಗೆ ಯಾರೇ ಏನೇ ಆದರೂ ದಯವಿಟ್ಟು ಪ್ರಾಣ ಕಳ್ಕೋಬೇಡಿ. ಯಾಕಂದರೆ ಪ್ರಕೃತಿಗಿಂತ ದೊಡ್ಡ ಡಾಕ್ಟ್ರು ಯಾರೂ ಇಲ್ಲ. ಎಲ್ಲಕ್ಕಿಂತ ಹೆಚ್ಚಾಗಿ ಮಕ್ಕಳು ನೆನ್ಪಿಟ್ಕೊಳ್ಳಿ, ನಿಮ್ಮ ತಂದೆ ತಾಯಿಗಳಿಗಿಂತ ದೊಡ್ಡ ವೈದ್ಯರು ಯಾರಿದ್ದಾರೆ ಈ ಪ್ರಪಂಚದಲ್ಲಿ ಅಲ್ವಾ? ಅದರಿಂದ ದಯವಿಟ್ಟು ನೀಟ್ ಪರೀಕ್ಷೆ ಮಾತ್ರ ಜೀವನದ ಒಂದು ಭಾಗ ಅಲ್ಲ ಅನ್ನೋದನ್ನು ಎಲ್ಲರೂ ನೆನ್ಪಿಟ್ಕೊಳ್ಳಿ. ಜೀವನವೇ ಒಂದು ದೊಡ್ಡ ಪರೀಕ್ಷೆ ಆದಾಗ ಈ ನೀಟ್ ಪರೀಕ್ಷೆ ಏನು ಮಹಾ ಅಲ್ವಾ? ನಮಸ್ತೆ.